ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಚಿತ್ರವಾದ ಅಷ್ಟೇ ಅದ್ಭುತವಾದ ಮೂಲಧಾತುವಿನ ಬಗ್ಗೆ ಮಾತಾಡೋಣ. ಅದರ ಹೆಸರು ಕಾರ್ಬನ್. ಇದನ್ನ ವೈಪರೀತ್ಯಗಳ ಮೂಲಧಾತು ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂತ ನೋಡೋಣ ಬನ್ನಿ. ಸರಿ, ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಈ ಜಗತ್ತಲ್ಲೇ ಅತ್ಯಂತ ಗಟ್ಟಿಯಾಗಿರೋ ವಸ್ತು ಅಂದ್ರೆ ವಜ್ರ ಅಲ್ವಾ? ಅದೇ ರೀತಿ ನಾವು ಬರೆಯೋಕೆ ಬಳಸೋ ಪೆನ್ಸಿಲ್ನ ತುದಿ ಎಷ್ಟು ಮೃದುವಾಗಿರತ್ತೆ. ಇವೆರಡಕ್ಕೂ ಏನಾದ್ರೂ ಒಂದು ಕಾಮನ್ ಪಾಯಿಂಟ್ ಇದೆಯಾ? ಯೋಚನೆ ಮಾಡೋಂಥ ವಿಷಯ ಅಲ್ವಾ ಇದು? ಅಚ್ಚರಿ ಅಂದ್ರೆ ಎರಡರಲ್ಲೂ ಇರೋದು ಒಂದೇ ವಸ್ತು, ಶುದ್ಧ ಕಾರ್ಬನ್. ಹೌದು, ನೀವು ಕೇಳಿದ್ದು ಸರಿ. ವಜ್ರ ಮತ್ತು ಪೆನ್ಸಿಲ್ ತುದಿ ಎರಡೂ ಕಾರ್ಬನ್ನಿಂದಾನೇ ಮಾಡಲ್ಪಟ್ಟಿದೆ. ಆದರೆ ಇದು ಹೇಗೆ ಸಾಧ್ಯ? ಒಂದೇ ವಸ್ತು ಒಂದೆಡೆ ಅಷ್ಟು ಗಟ್ಟಿ, ಇನ್ನೊಂದೆಡೆ ಇಷ್ಟು ಮೃದುವಾಗಿರೋಕೆ ಕಾರಣ ಏನೋ? ಇದರ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ವಿಷಯ ಇರೋದು ಇಲ್ಲೇ. ಒಂದೇ ಮೂಲಧಾತು, ಆದ್ರೆ ರೂಪಗಳು ಮಾತ್ರ ಹಲವು. ಈ ವಿದ್ಯಮಾನದ ಹಿಂದಿನ ವೈಜ್ಞಾನಿಕ ತತ್ವವನ್ನ ಈಗ ಸರಳವಾಗಿ ತಿಳಿದುಕೊಳ್ಳೋಣ. ವಿಜ್ಞಾನದಲ್ಲಿ ಇದಕ್ಕೊಂದು ಹೆಸರಿದೆ, ಬಹುರೂಪತೆ, ಅಥವಾ ಇಂಗ್ಲಿಷ್ನಲ್ಲಿ ಅಲೋಟ್ರೋಪಿ ಅಂತಾರೆ. ಅಂದ್ರೆ ಏನು ಗೊತ್ತಾ? ಒಂದೇ ವ್ಯಕ್ತಿ ಬೇರೆ ಬೇರೆ ವೇಷ ಹಾಕಿದ ಹಾಗೆ. ಒಳಗಿರೋದು ಅದೇ ಮೂಲಧಾತು, ಆದ್ರೆ ಹೊರಗಡೆ ಕಾಣೋ ರೂಪ, ಅದರ ಗುಣಗಳು ಸಂಪೂರ್ಣವಾಗಿ ಬೇರೆಯಾಗಿರುತ್ತೆ. ಕೆಮಿಕಲ್ ಆಗಿ ಒಂದೇ, ಆದ್ರೆ ಫಿಸಿಕಲ್ ಆಗಿ ಬೇರೆ ಬೇರೆ. ಸರಿ, ಹಾಗಾದ್ರೆ ಮೊದಲು ಕಾರ್ಬನ್ ಕುಟುಂಬದ ಸೂಪರ್ ಸ್ಟಾರ್ ಅನ್ನ ನೋಡೋಣ. ಅದೇ ವಜ್ರ. ಮುರಿಯೋಕಾಗದಷ್ಟು ಗಟ್ಟಿ. ಇದರ ಶಕ್ತಿಯ ರಹಸ್ಯ ಅಡಗಿರೋದು ಅದರ ರಚನೆಯಲ್ಲೇ. ವಜ್ರದಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಕಾರ್ಬನ್ ಪರಮಾಣು ಅಂದ್ರೆ ಆಟಮ್ ತನ್ನ ಅಕ್ಕಪಕ್ಕದಲ್ಲಿರೋ ಬೇರೆ 4 ಕಾರ್ಬನ್ ಆಟಮ್ಗಳ ಜೊತೆ ತುಂಬಾನೇ ಸ್ಟ್ರಾಂಗ್ ಆಗಿ ಬಾಂಡ್ ಆಗಿರುತ್ತೆ. ಈ ನಂಬರ್ 4 ಇದೆಯಲ್ಲ, ಇದನ್ನ ನೆನ್ಪಲ್ಲಿಟ್ಕೊಳ್ಳಿ, ಇದು ಬಹಳ ಮುಖ್ಯ. ಈ 4 ಬಂಧಗಳು ಸೇರಿ ಒಂದು ಗಟ್ಟಿಯಾದ 3D ನೆಟ್ವರ್ಕ್ ರೀತಿ ರಚನೆಯನ್ನ ಮಾಡ್ತವೆ. ಎಲ್ಲ ಕಡೆಯಿಂದಲೂ ಬಿಗಿಯಾಡಿ ಹಿಡಿದಿಟ್ಕೊಂಡಿರ್ತವೆ. ಇದೇ ಕಾರಣಕ್ಕೆ ವಜ್ರ ಜಗತ್ತಿನ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತುವಾಗಿದೆ. ಮತ್ತೆ ಇದು ವಿದ್ಯುತ್ ಪ್ರವಹಿಸೋಕೆ ಬಿಡೋದಿಲ್ಲ. ಅದಕ್ಕೆ ಅಲ್ವಾ ಇದನ್ನ ಗ್ಲಾಸ್ ಕಟ್ ಮಾಡೋಕೆ, ದೊಡ್ಡ ದೊಡ್ಡ ಬಂಡೆಗಳನ್ನ ಕೊರಿಯೋಕೆ ಮತ್ತೆ ಸುಂದರವಾದ ಆಭರಣಗಳಲ್ಲಿ ಬಳಸೋದು. ಈಗ ಕಥೆಯ ಇನ್ನೊಂದು ಬದಿಗೆ ಹೋಗೋಣ. ಕಾರ್ಬನ್ನ ಮತ್ತೊಂದು ರೂಪ ಗ್ರಾಫೈಟ್. ಇದು ವಜ್ರಕ್ಕೆ ತದ್ವಿರುದ್ಧ. ತುಂಬಾನೇ ಮೃದು, ಆದರೆ ಅಷ್ಟೇ ಉಪಯುಕ್ತ. ಇಲ್ಲೇ ನೋಡಿ ಆಸಕ್ತಿಕರ ಟ್ವಿಸ್ಟ್ ಇರೋದು. ಗ್ರಾಫೈಟ್ನಲ್ಲಿ ಒಂದು ಕಾರ್ಬನ್ ಆಟಮ್ ಕೇವಲ 3 ಬೇರೆ ಆಟಮ್ಗಳ ಜೊತೆ ಮಾತ್ರ ಬಾಂಡ್ ಆಗಿರುತ್ತೆ. ವಜ್ರದಲ್ಲಿ 4, ಇಲ್ಲಿ 3. ಆ ಒಂದೇ ಒಂದು ಬಾಂಡ್ನ ವ್ಯತ್ಯಾಸ ಇಷ್ಟೆಲ್ಲ ಬದಲಾವಣೆಗೆ ಕಾರಣ. ಆ 3 ಬಂಧಗಳು ಸೇರಿ ಕಾರ್ಬನ್ ಆಟಮ್ಗಳನ್ನ ಶೀಟ್ ತರ ಅಂದ್ರೆ ಪದರಗಳಾಗಿ ಜೋಡಿಸ್ತವೆ. ಈ ಪದರಗಳು ಒಂದರ ಮೇಲೊಂದು ಇಸ್ಪೀಟೇಲೆಗಳ ಕಟ್ಟಿನಾಗೆ ಇರ್ತವೆ. ಹಾಗಾಗಿ ಸುಲಭವಾಗಿ ಒಂದರ ಮೇಲೊಂದು ಜಾರ್ತವೆ. ಇದೇ ಕಾರಣಕ್ಕೆ ಗ್ರಾಫೈಟ್ ತುಂಬಾ ಮೃದು, ಜಾರುವ ಗುಣ ಹೊಂದಿದೆ. ಪೆನ್ಸಿಲ್ನಲ್ಲಿ ನಾವು ಬರೆಯುವಾಗ ಕಾಗದದ ಮೇಲೆ ಗುರುತು ಬಿಡೋದು ಇದೇ ಕಾರಣಕ್ಕೆ. ಅಷ್ಟೇ ಅಲ್ಲ, ಇದು ವಿದ್ಯುತ್ನ ಉತ್ತಮ ವಾಹಕ ಕೂಡ. ನೋಡಿದ್ರಲ್ಲ ವ್ಯತ್ಯಾಸ? ಎಲ್ಲಿದೆ ಮ್ಯಾಜಿಕ್? ಆ ಬಾಂಡಿಂಗ್ನಲ್ಲೇ ಇದೆ. ಒಂದು ಕಾರ್ಬನ್ ಆಟಮ್ಗೆ 4 ಬಾಂಡ್ ಇದ್ರೆ ಅದು ಸೂಪರ್ ಸ್ಟ್ರಾಂಗ್ ವಜ್ರ ಆಗತ್ತೆ. ಅದೇ ಒಂದು ಬಾಂಡ್ ಕಮ್ಮಿಯಾಗಿ 3 ಬಾಂಡ್ ಇದ್ರೆ ಅದು ಸಾಫ್ಟ್ ಆದ ಗ್ರಾಫೈಟ್ ಆಗತ್ತೆ. ರಚನೆಯಲ್ಲಿನ ಒಂದು ಸಣ್ಣ ಬದಲಾವಣೆ ಗುಣಗಳನ್ನೇ ಸಂಪೂರ್ಣವಾಗಿ ತಲೆಕೆಳಗು ಮಾಡುತ್ತೆ ನೋಡಿ. ಇದು ನಿಜವಾಗ್ಲೂ ಅದ್ಭುತ. ಕಥೆ ಇಷ್ಟಕ್ಕೆ ಮುಗ್ದಿಲ್ಲ. ವಜ್ರ, ಗ್ರಾಫೈಟ್ ಮಾತ್ರ ಅಲ್ಲ, ಕಾರ್ಬನ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೂಪ ಇದೆ. ಅದರ ಹೆಸರು ಫುಲ್ಲರೀನ್. ಇದು ಇತ್ತೀಚಿನ ಸಂಶೋಧನೆ. ಫುಲ್ಲರೀನ್ನ ಒಂದು ಸಾಮಾನ್ಯ ರೂಪದಲ್ಲಿ ಬರೋಬ್ಬರಿ 60 ಕಾರ್ಬನ್ ಪರಮಾಣುಗಳು ಇರ್ತವೆ. ಇದನ್ನ ಬಕ್ಮಿನ್ಸ್ಟರ್ ಫುಲ್ಲರಿನ್ ಅಂತನೂ ಕರೀತಾರೆ. ಈ 60 ಕಾರ್ಬನ್ ಆಟಮ್ಗಳು ಒಟ್ಟಿಗೆ ಸೇರಿ ಒಂದು ಪುಟ್ಟ ಫುಟ್ಬಾಲ್ ರೀತಿ ಒಂದು ಟೊಳ್ಳಾದ ಗೋಳದ ಆಕಾರವನ್ನು ಪಡೆಯುತ್ತವೆ. ಇದು ರೂಮ್ ಟೆಂಪರೇಚರ್ನಲ್ಲಿ ಕಪ್ಪು ಬಣ್ಣದ ಘನವಸ್ತುವಾಗಿರುತ್ತೆ. ಇದು ಕಾರ್ಬನ್ಗೆ ಎಷ್ಟೊಂದು ರೀತಿ ರಚನೆಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋಕ್ಕೆ ಮತ್ತೊಂದು ಉದಾಹರಣೆ. ಇದರ ವಿಶಿಷ್ಟ ಆಕಾರದಿಂದಾಗಿ ಮೆಡಿಸಿನ್, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಗಳಲ್ಲಿ ಹೊಸ ಸಾಧ್ಯತೆಗಳಿವೆ. ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯ ಸಾರಾಂಶ ಏನು? ಮೂಲಧಾತು ಒಂದೇ, ಅದು ಕಾರ್ಬನ್. ಆದರೆ ಅದರ ಪರಮಾಣುಗಳು ಹೇಗೆ ಜೋಡಣೆಗೊಂಡಿವೆ ಅನ್ನೋದ್ರ ಮೇಲೆ ಅದರ ಗುಣಗಳು ಆಮೂಲಾಗ್ರವಾಗಿ ಬದಲಾಗುತ್ತವೆ. ಆ ಅರೇಂಜ್ಮೆಂಟ್ ಇದೆಯಲ್ಲ, ಅದೇ ಇಲ್ಲಿ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ನಾವು ನೋಡಿದ ಹಾಗೆ ಕಾರ್ಬನ್ ಅತ್ಯಂತ ಗಟ್ಟಿಯಾದ ಸ್ಫಟಿಕ, ಮೃದುವಾದ ಪದರ ಮತ್ತೆ ಟೊಳ್ಳಾದ ಗೋಳ, ಹೀಗೆ ಬೇರೆ ಬೇರೆ ರೂಪ ತಾಳಬಲ್ಲದು. ಇದು ಕೇವಲ ಆರಂಭ ಅಷ್ಟೇ. ಹಾಗಾದ್ರೆ ಇದೇ ಕಾರ್ಬನ್ ಬಳಸಿ ಭವಿಷ್ಯದಲ್ಲಿ ವಿಜ್ಞಾನಿಗಳು ಇನ್ನಂತಹ ಅದ್ಭುತ ಹೊಸ ವಸ್ತುಗಳನ್ನ ಸೃಷ್ಟಿಸಬಹುದು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.